ನೀವು 1 ಲಕ್ಷ ಹಾಕಿ ಒಂದು ಬಿಸ್ನೆಸ್ ಶುರು ಮಾಡಿದ್ರೆ ಕೆಲವೇ ವರ್ಷಗಳಲ್ಲಿ ಅದನ್ನ 300 ಕೋಟಿಗೂ ಹೆಚ್ಚು ಮೌಲ್ಯದ ಕಂಪನಿಯಾಗಿ ಮಾಡಬಹುದಾ? ನಿಮಗದು ಸುಲಭ ಇರ್ಲಿಕ್ಕಿಲ್ಲ. ಆದ್ರೆ ಒಬ್ರು ಆ ರೀತಿ ಮಾಡಿ ತೋರಿಸಿದ್ದಾರೆ. ಅವರು ಮೋದಿ ಸರ್ಕಾರದಲ್ಲಿ ಸಚಿವರು ಆಗಿರುವಂತಹ ಅಶ್ವಿನಿ ವೈಷ್ಣವ್. ಅಟಲ್ ಬಿಹಾರಿ ವಾಜಪೇಯಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿದ್ದಂತಹ ಅಶ್ವಿನಿ ವೈಷ್ಣವ್ ಮೋದಿ ಸರ್ಕಾರದಲ್ಲಿ ಪ್ರಮುಖ ಮಂತ್ರಿಯಾಗಿದ್ದು ಹೇಗೆ? ಕೇವಲ 1 ಲಕ್ಷದಿಂದ ಆರಂಭವಾದಂತಹ ಅವ್ರ ಕಂಪನಿ ಕೆಲವೇ ವರ್ಷಗಳಲ್ಲಿ 300 ಕೋಟಿಗೂ ಹೆಚ್ಚು ಮೌಲ್ಯದ ವ್ಯವಹಾರಕ್ಕೆ ಹೇಗೆ ಬೆಳೀತು? ಅಶ್ವಿನಿ ವೈಷ್ಣವ್ ಯಶಸ್ಸು ಸಂಪೂರ್ಣವಾಗಿ ಅವರ ಸಾಮರ್ಥ್ಯದ ಫಲನ ಅಥವಾ ಅದರ ಹಿಂದಿನ ಕಥೆ ಬೇರೆನೇ ಇದೆಯಾ? ಒಬ್ಬ ಅಧಿಕಾರಿಯಿಂದ ತಂತ್ರಜ್ಞ, ಉದ್ಯಮಿ ಮತ್ತು ನಂತರ ಬಿಜೆಪಿ ನಾಯಕನಾಗಿ ಅವರ ಪರಿವರ್ತನೆ ಎಷ್ಟು ಪಾರದರ್ಶಕವಾಗಿತ್ತು? ಅವರ ಅಧಿಕಾರ ಮತ್ತು ಸಂಪತ್ತಿನ ಏರಿಕೆಯಲ್ಲಿ ರಾಜಕೀಯ ಸಂಪರ್ಕಗಳು ಯಾವ ಪಾತ್ರವನ್ನು ವಹಿಸಿದವು? ಅವರ ಅಧಿಕಾರ, ವೃತ್ತಿ ಜೀವನ, ಉದ್ಯಮ ಮತ್ತು ನಂತರದ ರಾಜಕೀಯ ಪ್ರವೇಶದ ಮೇಲೆ ಯಾವ ರೀತಿ ಪ್ರಭಾವ ಬೀರಿತು? ಅವರ ಈ ಅಭೂತಪೂರ್ವ ಏರಿಕೆ ಕಾಕತಾಳೀಯನ ಅಥವಾ ದೇಶದಲ್ಲಿನ ರಾಜಕೀಯ ಮತ್ತು ಉದ್ಯಮದ ನಡುವಿನ ಆಳವಾದ ಸಂಬಂಧವನ್ನ ಬಿಚ್ಚಿಡ್ತಾ ಇದೆಯಾ? ಒಬ್ಬ IAS ಅಧಿಕಾರಿಯಾಗಿದ್ದಂತಹ ಅಶ್ವಿನಿ ವೈಷ್ಣವ್ ಹೇಗೊಬ್ಬ ದೊಡ್ಡ ಉದ್ಯಮಿ ಹಾಗೆ ಪ್ರಭಾವಿ ಕೇಂದ್ರ ಸಚಿವ ಎರಡೂ ಆದ್ರು ಅನ್ನೋದ್ರ ಬಗ್ಗೆ ನ್ಯೂಸ್ ಲಾಂಡ್ರಿಯ ಪ್ರತ್ಯೂಷ್ ಹಾಗೆ ಕಮಲೇಶ್ ಅವರು ಮಾಡಿರುವಂತಹ ವಿಶೇಷ ತನಿಖಾ ವರದಿಯ ಮುಖ್ಯಾಂಶಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ಕಥೆ 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರ ತೊರೆತಾ ಇದ್ದಂತ ಹೊತ್ತಿನಲ್ಲಿ ಶುರುವಾಗುತ್ತೆ. ಶೈನಿಂಗ್ ಇಂಡಿಯಾದ ಹೊಳಪು ಮಸುಕಾಗಿತ್ತು. ಅದ್ರ ಮಧ್ಯ ಅವ್ರ ಕಚೇರಿಯ ಉದ್ಯೋಗಿಯೊಬ್ರು ವಾಜಪೇಯಿ ಬಳಿ ಹೋದ್ರು. ತಾನು ಕಾಂಗ್ರೆಸ್ ಪ್ರಧಾನಿ ಅಡಿಯಲ್ಲಿ ಕೆಲಸ ಮಾಡೋದಿಕ್ಕೆ ಬಯಸೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಆ ವ್ಯಕ್ತಿ 2006ರವರೆಗೆ ವಾಜಪೇಯಿ ಅವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. ಅದರ ನಂತರ ಅದೇ ವ್ಯಕ್ತಿ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಭಾಗ ಆದ್ರು. ಅದೇ ವ್ಯಕ್ತಿ ಉದ್ಯಮಿಯೂ ಆಗಿ ಈಗ ಅವ್ರ ಕೈಯಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಇದೆ. ಇದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಕಥೆ. ಅಧಿಕಾರಿಯಾಗಿದ್ದಂತ ಅವರು ಒಬ್ಬ ತಂತ್ರಜ್ಞನಾದ್ರು, ಕೈಗಾರಿಕೋದ್ಯಮಿಯಾದ್ರು ಮತ್ತು ನಂತರ ರಾಜಕಾರಣಿಯಾದ್ರು. ಉದ್ಯಮ, ರಾಜಕೀಯ ಎರಡರಲ್ಲೂ ಬಹಳ ಬೇಗ ಅವರು ಭಾರಿ ಅಭಿವೃದ್ಧಿಯನ್ನ ಕಂಡ್ರು. ರಾಜಕೀಯಕ್ಕೆ ಅವ್ರ ಪ್ರವೇಶ ಆಗಿದ್ದು ಕೂಡ ಬಹಳ ಆಸಕ್ತಿದಾಯಕ ಹಾದಿ. ಮೂಲತಃ ರಾಜಸ್ಥಾನದವರಾದ ಅವರು ಭಾರತೀಯ ಜನಸಂಘದೊಂದಿಗೆ ಆಳವಾದಂತಹ ಸಂಬಂಧ ಹೊಂದಿರುವಂತಹ ಕುಟುಂಬಕ್ಕೆ ಸೇರಿದವರು. ಅವರ ರಾಜಕೀಯ ಜೀವನ 2019ರಲ್ಲಿ ಪ್ರಾರಂಭ ಆಯಿತು. ಅಚ್ಚರಿಯ ನಡೆಯಲ್ಲಿ ಒಡಿಶಾದ ಬಿಜು ಜನತಾದಳ ಮತ್ತೆ ಅದರ ಪ್ರತಿಸ್ಪರ್ಧಿ ಬಿಜೆಪಿ ಒಟ್ಟಾಗಿ ವೈಷ್ಣವ್ ಅವರನ್ನ ರಾಜ್ಯಸಭೆಗೆ ಕಳಿಸಿದ್ದು 2019ರಲ್ಲಿ. ಎರಡು ಎದುರಾಳಿ ಪಕ್ಷಗಳು ಒಟ್ಟು ಸೇರಿ ಒಬ್ಬ ವ್ಯಕ್ತಿಯನ್ನ ರಾಜ್ಯಸಭೆ ಕಳಿಸೋದು ಅಪರೂಪದಲ್ಲೇ ಅಪರೂಪ. ಆ ಬಗ್ಗೆ ಅವತ್ತಿನ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಅವರೇ ಏನೋ ಸ್ವಲ್ಪ ಗೊಂದಲವಾಗಿದೆ ಅಂತ ಹೇಳಿದ್ದು ಗಮನಾರ್ಹ. ಅದಕ್ಕೂ ಮೊದಲು ಅವರು IAS ಹುದ್ದೆಯನ್ನ ತೊರೆದಿದ್ದು 2010ರಲ್ಲಿ. 2003ರಲ್ಲಿ ಅವರು ಒಡಿಶಾವನ್ನ ತೊರೆದಿದ್ರು. ವಾಜಪೇಯಿ ಅವರಿಗಾಗಿ ಕೆಲಸ ಮಾಡಿದ ನಂತರ 2008ರಿಂದ 2010ರವರೆಗೆ ವಾರ್ಟನ್ ಶಾಲೆಯಲ್ಲಿ MBA ಅಧ್ಯಯನ ಮಾಡೋದಕ್ಕೆ ವಿರಾಮವನ್ನ ತೆಗೆದುಕೊಂಡ್ರು. ಅಮೆರಿಕದಿಂದ ಹಿಂದಿರುಗಿದ ನಂತರ ಅವರು ಸ್ವಯಂ ನಿವೃತ್ತಿಯನ್ನ ಆರಿಸಿಕೊಂಡ್ರು ಮತ್ತೆ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರು. 2015ರಲ್ಲಿ ಅವರು ಒಡಿಶಾಗ್ ಮರಳಿದ್ರು. ಆ ವರ್ಷ ಅವರು ಆಡ್ಲರ್ ಕಂಪನಿಯನ್ನ ಸ್ಥಾಪಿಸಿದ್ರು. ಆಡ್ಲರ್ ಇಂಡಸ್ಟ್ರಿಯಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನೊಂದಿಗೆ ಕಬ್ಬಿಣದ ಅದಿರು ಗಣಿಗಾರಿಕೆ ಉದ್ಯಮಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ಆಡ್ಲರ್ ಶುರುವಾಗಿದ್ದು ಕೇವಲ 1 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ. ಕೆಲವೇ ವರ್ಷಗಳಲ್ಲಿ ಅಶ್ವಿನ್ ವೈಷ್ಣವ್ ಆಡ್ಲರ್ ನಿಂದ 13 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಗಳಿಸಿದ್ರು. ಈ ಕಂಪನಿಯ ಆದಾಯ 6 ವರ್ಷಗಳಲ್ಲಿ 45 ಲಕ್ಷ ರೂಪಾಯಿಗಳಿಂದ 323 ಕೋಟಿಗಳಿಗೂ ಹೆಚ್ಚೇರಿತು. ನ್ಯೂಸ್ ಲಾಂಡ್ರಿ ತನಿಖೆ ವರದಿಯ ಪ್ರಕಾರ 2019ರ ಹೊತ್ತಿಗೆ ಆಡ್ಲರ್ ಗಳಿಕೆ ಹೆಚ್ಚಿನ ಭಾಗವನ್ನ ಅದರ ನಿರ್ದೇಶಕರಾದ ವೈಷ್ಣವ್ ಮತ್ತೆ ಅವ್ರ ಪತ್ನಿ ಸುನೀತಾ ಅವರಿಗೆ ವೇತನ ರೂಪವಾಗಿ ನೀಡಲಾಗಿದೆ. ಆಡ್ಲರ್ ಕಂಪನಿ ಏನ್ ಮಾಡುತ್ತೆ? ಅದು ತನ್ನ ಸೇವೆಗಳನ್ನ ಕೇವಲ ತ್ರಿವೇಣಿ ಅರ್ತ್ ಮೂವರ್ಸ್ ಅನ್ನುವಂತ ಒಂದು ಕಂಪನಿಗೆ ಮಾತ್ರ ಒದಗಿಸ್ತಾ ಇದೆ. ತ್ರಿವೇಣಿ ಒಂದು ಗಣಿ ಕಂಪನಿ ಆಗಿದ್ದು ಅದರ ಮಾಲೀಕತ್ವ ಬಿ ಪ್ರಭಾಕರನ್ ಅನ್ನುವರ ಕೈಲಿದೆ. ಈ ಗಣಿ ಕಂಪನಿಯ ಮೇಲೂ ಕೂಡ ಹಲವು ರೀತಿಯ ಆರೋಪಗಳು ಕೇಳಿ ಬರ್ತಾ ಇವೆ ಅನ್ನೋದು ಬೇರೆ ವಿಷಯ. ಆದ್ರೆ ಈ ಆರೋಪಗಳ ನೆರಳು ವೈಷ್ಣವ್ ಅವರ ಕಂಪನಿ ಆಡ್ಲರ್ ಮೇಲೆ ಬೀಳ್ತಾ ಇಲ್ಲ. 2004ರಿಂದ 2015ರ ಅವಧಿಯಲ್ಲಿ ತ್ರಿವೇಣಿ ಅರ್ತ್ ಮೂವರ್ಸ್ ರಾಜ್ಯದಲ್ಲಿ ಗಣಿಗಾರಿಕೆ ಗುತ್ತಿಗೆ ಪಡೆದವರ ಪರವಾಗಿ ಖನಿಜಗಳನ್ನು ಅಗೆಯುವ ಮೂಲಕ ಅತಿ ದೊಡ್ಡ ಸಂಗ್ರಹಣಾ ಗುತ್ತಿಗೆದಾರ ಕಂಪನಿ ಆಯಿತು. 2014ರಲ್ಲಿ ಎಂಬಿಷಾ ಆಯೋಗ ತನ್ನ ವರದಿಯಲ್ಲಿ ತ್ರಿವೇಣಿ ಅರ್ತ್ ಮೂವರ್ಸ್ ಅನ್ನ ಹಲವು ಬಾರಿ ಉಲ್ಲೇಖ ಮಾಡಿತು. ಪ್ರಭಾಕರನ್ ಕೇವಲ ಗಣಿಗಾರಿಕೆ ಗುತ್ತಿಗೆದಾರರಲ್ಲ, ಅವ್ರ ಕಂಪನಿ ಈ ಹೆಚ್ಚಿನ ಗಣಿಗಳನ್ನ ಪ್ರಾಕ್ಸಿ ಮೂಲಕ ನಿಯಂತ್ರಿಸಿದೆ ಮತ್ತು ಕಾನೂನುಬದ್ಧ ಮತ್ತು ಅಕ್ರಮ ಗಣಿಗಾರಿಕೆಯಿಂದ ಬರುವಂತಹ ಗಳಿಕೆ ದೊಡ್ಡ ಪಾಲನ್ನ ಸ್ವಾಧೀನ ಮಾಡಿಕೊಂಡಿದೆ ಅಂತ ತೀರ್ಮಾನ ಮಾಡಿತು. ಪ್ರಭಾಕರನ್ ಜೊತೆಗಿನ ಸಂಪರ್ಕ ಅಶ್ವಿನ್ ವೈಷ್ಣವ್ ಅವರಿಗೆ ರಾಜಕೀಯವಾಗಿ ಸಹಾಯ ಮಾಡಿತು ಅಂತ ಹಲವರು ಹೇಳ್ತಾರೆ. ಚುನಾವಣಾ ಬಾಂಡ್ಗಳ ಮೂಲಕ ತ್ರಿವೇಣಿ ತನ್ನ ಅಂಗ ಸಂಸ್ಥೆಗಳೊಂದಿಗೆ ದೊಡ್ಡ ರಾಜಕೀಯ ದಾನಿಯಾಗಿತ್ತು ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕು. ನಂತರದ ವರ್ಷಗಳಲ್ಲಿ ತ್ರಿವೇಣಿ ಮತ್ತೆ ಆಡ್ಲರ್ ಕಂಪನಿಯ ನಡುವಿನ ಸಂಬಂಧ ಬಲಗೊಳ್ಳುತ್ತೆ. ಆಡ್ಲರ್
ಜೊತೆ ಪಾಲುದಾರಿಕೆಯಲ್ಲಿ ತ್ರಿವೇಣಿ ಪೆಲೆಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಹೊಸ ಕಂಪನಿ ಸ್ಥಾಪನೆ ಆಯಿತು ಮತ್ತು ಆಡ್ಲರ್ಗೆ 111.50 ಕೋಟಿ ರೂಪಾಯಿಗಳ ಹಣಕಾಸಿನ ನೆರವು ಸಿಕ್ತು. ಅಂತಿಮವಾಗಿ ವೈಷ್ಣವ್ ಅವರ ಕಂಪನಿ ನಂತರದ ವರ್ಷಗಳಲ್ಲಿ ಅದೇ ಕಂಪನಿಯಿಂದ ಕಬ್ಬಿಣದ ಅದಿರು ಖರೀದಿ ಮಾಡುವ ಮೂಲಕ ಗಮನಾರ್ಹ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. 1 ಲಕ್ಷ ಹೂಡಿಕೆಯೊಂದಿಗೆ ಸ್ಥಾಪನೆಯಾದಂತಹ ಆಡ್ಲರ್ ಮೊದಲ ವರ್ಷದಲ್ಲಿ ಅಂದ್ರೆ 2015ರಿಂದ 16ರಲ್ಲಿ 45 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿತು. 2016 ಮತ್ತೆ 17ರಲ್ಲಿ 3.79 ಕೋಟಿ ಮತ್ತೆ 2017 ಮತ್ತೆ 18ರಲ್ಲಿ 4.51 ಕೋಟಿಗೆ ಅದರ ಆದಾಯ ಇರಿತು. 2019ರವರೆಗೆ ಆಡ್ಲರ್ ಪ್ರಾಥಮಿಕ ವೆಚ್ಚಗಳು ಅದರ ನಿರ್ದೇಶಕರಾದಂತಹ ವೈಷ್ಣವ್ ಮತ್ತೆ ಅವ್ರ ಪತ್ನಿ ಸುನೀತಾ ಅವರಿಗೆ ಪಾವತಿಸಿದಂತ ಸಂಭಾವನೆಯಾಗಿತ್ತು. ಇಬ್ಬರು ಕಂಪನಿಯಲ್ಲಿ ನಿರ್ದೇಶಕರಾಗಿದ್ರು ಮತ್ತೆ ಗಣನೀಯ ಸಂಬಳವನ್ನ ಪಡಿತಾ ಇದ್ರು. ಅಂದ್ರೆ ಉದಾಹರಣೆಗೆ 2016 ಮತ್ತೆ 17ರಲ್ಲಿ 3.79 ಕೋಟಿ ರೂಪಾಯಿ ಆದಾಯದಲ್ಲಿ 2.46 ಕೋಟಿಗಳು ಸಂಬಳಕ್ಕೆ ಹೋಗಿತ್ತು. 2.26 ಕೋಟಿ ರೂಪಾಯಿ ವೈಷ್ಣವ್ಗೆ ಮತ್ತೆ 18 ಲಕ್ಷ ರೂಪಾಯಿ ಸುನೀತಾ ಪಾವತಿಸಲಾಗಿತ್ತು. ಈ ಮಧ್ಯ ಇತರ ಉದ್ಯೋಗಿಗಳ ಸಂಬಳಕ್ಕಾಗಿ ಕೇವಲ 1.93 ಲಕ್ಷ ರೂಪಾಯಿಗಳನ್ನ ಮಾತ್ರ ನಿಗದಿಪಡಿಸಲಾಗಿತ್ತು. ಅದೇ ರೀತಿ 2017ರಿಂದ 18ರಲ್ಲಿ 4.51 ಕೋಟಿ ರೂಪಾಯಿ ಆದಾಯದಲ್ಲಿ 2.5 ಕೋಟಿ ರೂಪಾಯಿಗಳನ್ನ ಸಂಬಳಕ್ಕಾಗಿ ಖರ್ಚು ಮಾಡಲಾಗಿತ್ತು. ಅದರಲ್ಲಿ 2.09 ಕೋಟಿ ರೂಪಾಯಿಗಳನ್ನ ಇಬ್ಬರು ನಿರ್ದೇಶಕರಿಗೆ ಪಾವತಿಸಲಾಗಿತ್ತು. 2017 ಮತ್ತು 18ರಲ್ಲಿ ಆಡ್ಲರ್ ತ್ರಿವೇಣಿ ಅರ್ತ್ ಮೂವರ್ಸ್ ನಿಂದ 111.50 ಕೋಟಿ ರೂಪಾಯಿಗಳ ಕಾರ್ಯಕ್ಷಮತೆಯ ಖಾತರಿ ಠೇವಣಿಯನ್ನ ಪಡೆಯಿತು. ಆಡ್ಲರ್ನ 4.51 ಕೋಟಿ ರೂಪಾಯಿಗಳ ಸಾಧಾರಣ ಆದಾಯ ಮತ್ತೆ ಅದೇ ವರ್ಷದಲ್ಲಿ ಕೇವಲ 73.6 ಲಕ್ಷ ರೂಪಾಯಿಗಳ ಲಾಭದ ಹೊರತಾಗಿನೂ ಕಾರ್ಯಕ್ಷಮತೆ ಖಾತರಿ ಠೇವಣಿಯನ್ನ ಪಡೆದಿದ್ದು ಇಲ್ಲಿ ವಿಶೇಷ ಆಗಿತ್ತು. 2017ರ ನವೆಂಬರ್ನಲ್ಲಿ ತ್ರಿವೇಣಿ ಪೆಲೆಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ 3 ಷೇರುದಾರರೊಂದಿಗೆ ಸಂಯೋಜಿಸಲಾಯಿತು. ತ್ರಿವೇಣಿ ಅರ್ತ್ ಮೂವರ್ಸ್ 51%, ಡೋವರ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ 29% ಮತ್ತೆ ಆಡ್ಲರ್ 20%. ಕಾರ್ಪೊರೇಟ್ ಫೈಲಿಂಗ್ಗಳ ಪ್ರಕಾರ 2018ರ ಫೆಬ್ರವರಿ 24ರಂದು ತ್ರಿವೇಣಿ ಪೆಲೆಟ್ಸ್ ತನ್ನ ಷೇರುದಾರರಿಂದ ಅವ್ರ ಪಾಲುಗಳಿಗೆ ಅನುಗುಣವಾಗಿ 547.61 ಕೋಟಿ ರೂಪಾಯಿಗಳ ಬೃಹತ್ ಸಾಲವನ್ನು ಪಡೆಯೋದಕ್ಕೆ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ತ್ರಿವೇಣಿ ಅರ್ತ್ ಮೂವರ್ಸ್ 279.28 ಕೋಟಿ ರೂಪಾಯಿಯನ್ನ ನೀಡಿತು. ಡೋವರ್ ಪ್ರಾಪರ್ಟೀಸ್ 158.81 ಕೋಟಿ ರೂಪಾಯಿಯನ್ನ ನೀಡಿತು ಮತ್ತೆ ಆಡ್ಲರ್ 109.52 ಕೋಟಿ ರೂಪಾಯಿಯನ್ನ ನೀಡಿತು. ಬ್ಯಾಲೆನ್ಸ್ ಶೀಟ್ಗಳ ಪ್ರಕಾರ ಪ್ರಭಾಕರನ್ ಅವರ ತ್ರಿವೇಣಿ ಅರ್ತ್ ಮೂವರ್ಸ್ ನಿಂದ ಕಾರ್ಯಕ್ಷಮತೆ ಖಾತರಿಯ ರೂಪದಲ್ಲಿ 111.5 ಕೋಟಿ ರೂಪಾಯಿ ಸಾಲ ಪಡೆದ ನಂತರ ವೈಷ್ಣವ್ ಅವರ ಸಂಪತ್ತು ಹೆಚ್ಚಾಯಿತು. ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ಸ್ವಂತ ಅಫಿಡೇವಿಟ್ ನ ಪ್ರಕಾರ 2022-23ರಲ್ಲಿ ಆಡ್ಲರ್ ಷೇರುಗಳ ಮೌಲ್ಯ 113.9 ಕೋಟಿ ರೂಪಾಯಿಗಳಷ್ಟಿತ್ತು. 2018-19ರಲ್ಲಿ ಇದು ಕೇವಲ 1.04 ಕೋಟಿ ರೂಪಾಯಿ ಇತ್ತು. ಇದರಲ್ಲಿ ವೈಷ್ಣವ್ ಷೇರುಗಳು 91 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮತ್ತೆ ಅವ್ರ ಪತ್ನಿಯ ಷೇರುಗಳು ಸುಮಾರು 22.78 ಕೋಟಿ ರೂಪಾಯಿಗಳಷ್ಟಿದ್ದು. ಅದರ ಸಂಯೋಜನೆಯ ವಾರಗಳ ನಂತರ ತ್ರಿವೇಣಿ ಪೆಲೆಟ್ಸ್ GSW ಗ್ರೂಪ್ ಅಂತಂದ್ರೆ ಸಜ್ಜನ್ ಜಿಂದಾಲ್ ನೇತೃತ್ವದ ಮತ್ತೆ ಮಿಟ್ಸನ್ ಸ್ಟೀಲ್ ಜೊತೆಗೆ ಬ್ರಹ್ಮಣಿ ರಿವರ್ ಪೆಲೆಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ BRPL ಅನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಶೇರ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ವೈಷ್ಣವ್ ಅವರನ್ನ ತ್ರಿವೇಣಿ ಪೆಲೆಟ್ಸ್ ನಲ್ಲಿ ನಿರ್ದೇಶಕರನ್ನ ಮಾಡಲಾಯಿತು ಮತ್ತು ನಂತರ BRPL ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಯಿತು. ವೈಷ್ಣವ್ ಆಟೋ ಘಟಕಗಳನ್ನ ತಯಾರಿಸುವಂತಹ ಮತ್ತೊಂದು ಕಂಪನಿ ವಿ ಗಿವ್ ಆಟೋ ಕಾಂಪೋನೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ನೊಂದಿಗೂ ಕೂಡ ಸಂಬಂಧವನ್ನ ಹೊಂದಿದ್ರು. 2016ರಿಂದ 17ರವರೆಗೆ ಈ ಕಂಪನಿಯಲ್ಲಿ ನಿರ್ದೇಶಕ ಹುದ್ದೆಯಲ್ಲಿದ್ರು. 2017ರ ಮೇ ತಿಂಗಳಲ್ಲಿ ನಿರ್ದೇಶಕ ಹುದ್ದೆಯನ್ನ ತ್ಯಜಿಸಿದ್ರು. ಆದ್ರೂ 2019 ಮತ್ತೆ 20ರವರೆಗೆ ಕಂಪನಿಯಲ್ಲಿ 8% ಪಾಲನ್ನು ಉಳಿಸಿಕೊಂಡ್ರು. 2023ರ ಫೆಬ್ರವರಿಯಲ್ಲಿ ವಿ ಗಿವ್ ಆಟೋ ಕಾಂಪೋನೆಂಟ್ಸ್ ಮಾತೃ ಕಂಪನಿಯ ಮೇಲೆ ತೆರಿಗೆ ವಂಚನೆ ಆರೋಪದ ಮೇಲೆ IT ರೇಡ್ ಆಯಿತು. ವೈಷ್ಣವ್ ಅವರು ಗಣಿಗಾರಿಕೆ ವಲಯದೊಂದಿಗಿನ ತಮ್ಮ ವ್ಯವಹಾರ ಸಂಪರ್ಕಗಳನ್ನು ಮರೆಮಾಚೋದಕ್ಕೆ ಪ್ರಯತ್ನಿಸಿಲ್ಲ. ಬದಲಿಗೆ ಅದನ್ನ ಪರಿಣಿತಿಯ ಕ್ಷೇತ್ರ ಅಂತ ಪ್ರಸ್ತುತಪಡಿಸಿದ್ದಾರೆ. ಅಂದ್ರೆ ಉದಾಹರಣೆಗೆ ರಾಜ್ಯಸಭೆಯಲ್ಲಿ ಅವರು ಮೊದಲ ಲಿಖಿತ ಪ್ರಶ್ನೆ ಉಕ್ಕಿನ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ತ್ರಿವೇಣಿ ಅರ್ತ್ ಮೂವರ್ಸ್ ನೊಂದಿಗಿನ ಸಹಯೋಗದ ಮೂಲಕ ಅವರು 2015ರಿಂದ ತೊಡಗಿಸಿಕೊಂಡಿರುವಂತಹ ವಲಯ ಇದು. 2021ರ ಮಾರ್ಚ್ ನಲ್ಲಿ ಗಣಿ ಮತ್ತೆ ಖನಿಜ ತಿದ್ದುಪಡಿ ಮಸೂದೆಯ ಚರ್ಚೆ ನಡೀತಾ ಇರುವಾಗ ವೈಷ್ಣವ್ ಅವರು ಗಣಿ ಕಂಪನಿಗಳ ಜೊತೆಗೆ ತಮ್ಮ ಸಂಬಂಧವನ್ನ ಮರೆಮಾಚಲಿಲ್ಲ. ಕಬ್ಬಿಣದ ಅದಿರು, ಸುಣ್ಣದ ಕಲ್ಲು ಮತ್ತೆ ಡಾಲ್ಮೈಟ್ ನಂತಹ ವಿವಿಧ ಗಣಿಗಳಿಂದ ಕಚ್ಚಾ ವಸ್ತುಗಳನ್ನು ಬಳಸುವಂತಹ ಉಕ್ಕಿನ ವಲಯದ ಕಂಪನಿಯಲ್ಲಿ ಆಸಕ್ತಿ ಹೊಂದಿದಾಗಿ ಅವರು ಹೇಳಿದರು. ಉದ್ಯಮದಲ್ಲಿನ ತಮ್ಮ ಆಸಕ್ತಿಗೆ ಇತರರಿಗೆ ಸಹಾಯ ಮಾಡಬೇಕನ್ನುವಂತ ಬಯಕೆ ಕಾರಣ ಅಂತ ವೈಷ್ಣವ್ ಹೇಳ್ಕೊಂಡಿದ್ದಾರೆ. 2019ರಲ್ಲಿ ವೈಷ್ಣವ್ ಅವರ ರಾಜ್ಯಸಭೆ ನಾಮನಿರ್ದೇಶನದ ಸುತ್ತಲಿನ ವಿವಾದದ ಸಮಯದಲ್ಲಿ ಕಾಂಗ್ರೆಸ್ನ ನರಸಿಂಗ್ ಮಿಶ್ರಾ ಅವರು ವೈಷ್ಣವ್ ಅವರಿಗೆ ಗಣಿ ಮಾಫಿಯಾದೊಂದಿಗೆ ಸಂಪರ್ಕ ಇದೆ ಅಂತ ಹೇಳಿದ್ರು. ಆಗ್ಲೂ ಕೂಡ ಕಡಿಮೆ ಸವಲತ್ತನ್ನ ಹೊಂದಿರುವವರಿಗೆ ಬೆಂಬಲ ನೀಡುವುದು ತಮ್ಮ ಏಕೈಕ ಆಸಕ್ತಿ ಅಂತ ಮಿಶ್ರಾ ಆರೋಪಗಳನ್ನ ನಿರಾಕರಿಸಿದ ವೈಷ್ಣವ್ ಅವರು ಪ್ರತಿಪಾದಿಸಿದ್ರು.
1500 ಕುಟುಂಬಗಳನ್ನ ಉಳಿಸಿಕೊಳ್ಳಬಹುದಾದಂತಹ ಉದ್ಯಮವನ್ನು ಸ್ಥಾಪಿಸೋದು ನನ್ನ ಗುರಿಯಾಗಿತ್ತು. ಕಳಿಂಗನಗರ ಸ್ಥಾವರದಲ್ಲಿ ನಾವು ನಮ್ಮ ಗುತ್ತಿಗೆ ಉದ್ಯೋಗಗಳಿಗೆ ಸಬ್ಸಿಡಿ ದರದಲ್ಲಿ ಆಹಾರವನ್ನು ಒದಗಿಸ್ತೀವಿ. ಸಂಸದರಾಗುವ ಪ್ರಸ್ತಾಪ ಬರೋವರೆಗೂ ಈ ಗುರಿಯನ್ನು ಸಾಧಿಸುವಲ್ಲಿ ಮತ್ತೆ 5000 ಕುಟುಂಬಗಳನ್ನು ಉಳಿಸಿಕೊಳ್ಳುವಂತಹ ಗುರಿಯತ್ತ ಕೆಲಸ ಮಾಡ್ತಿದ್ದೀವಿ ಅಂತ ವೈಷ್ಣವ್ ಹಿಂದೂಸ್ತಾನ್ ಟೈಮ್ಸ್ ತಿಳಿಸಿದ್ರು. 2004ರಲ್ಲಿ ದಿ ಲಲ್ಲನ್ ಟಾಪ್ಗೆ ನೀಡಿದಂತಹ ಸಂದರ್ಶನದಲ್ಲಿ ವೈಷ್ಣವ್ ಉದ್ಯಮ ನಮ್ಮನ್ನ ಹಲವಾರು ಕುಟುಂಬಗಳ ಜೊತೆಗೆ ಜೋಡಿಸುತ್ತೆ, ಅವರಿಗೆ ಉದ್ಯೋಗ ಒದಗಿಸೋದು ಸಾಧ್ಯವಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಅವ್ರ ಕಂಪನಿಯ ಹಣಕಾಸು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಉದ್ಯಮದ ಪ್ರಯೋಜನಗಳ ಹೆಚ್ಚಾಗಿ ವೈಷ್ಣವ್ ಮತ್ತೆ ಅವರ ಪತ್ನಿಗೆ ಸೀಮಿತವಾಗಿವೆ ಅಂತ ತೋರುತ್ತೆ ಅಂತ ನ್ಯೂಸ್ ಲಾಂಡ್ರಿ ವರದಿ ಹೇಳಿದೆ. ಸಾವಿರಾರು ಕುಟುಂಬಗಳನ್ನ ಪೋಷಿಸುವಂತಹ ವೈಷ್ಣವ್ ಪ್ರತಿಪಾದನೆ ವಾಸ್ತವದಲ್ಲಿ ಆ ರೀತಿ ಕಾಣಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವರದಿ ಗಮನ ಸೆಳೆಯುತ್ತೆ. 2019ರಲ್ಲಿ ವೈಷ್ಣವ್ ರಾಜ್ಯಸಭೆಗೆ ಆಯ್ಕೆಯಾದ ನಂತರ ಅವರ ಕಂಪನಿ ಆಡ್ಲರ್ ಕೂಡ ತನ್ನ ವ್ಯವಹಾರವನ್ನ ಸೇವೆಗಳಿಂದ ಮಾರಾಟಕ್ಕೆ ಬದಲಾಯಿಸಿತು. ಕುತೂಹಲಕಾರಿಯಾಗಿ ಅದು ತನ್ನದೇ ಆದಂತಹ ಸಂಯೋಜಿತ ಕಂಪನಿಯಾದಂತಹ ತ್ರಿವೇಣಿ ಪೆಲೆಟ್ಸ್ ನಿಂದ ಪೆಲೆಟ್ ಗಳನ್ನ ಖರೀದಿ ಮಾಡಿ 2019-20ರಲ್ಲಿ -33.56, 2020-21ರಲ್ಲಿ -39.6 ಮತ್ತೆ 2021-22ರಲ್ಲಿ -9.3% ಲಾಭದೊಂದಿಗೆ ಸ್ವತಂತ್ರವಾಗಿ ಮಾರಾಟ ಮಾಡ್ತಾ ಇತ್ತು. ಇದು ಆಡ್ಲರ್ನ ಆದಾಯದಲ್ಲಿ ಗಣನೀಯ ಹೆಚ್ಚಳ ಕಾರಣ ಆಯಿತು. 2018-19ರಲ್ಲಿ ರೂಪಾಯಿ 1.65 ಕೋಟಿ ಇದ್ದಿದ್ದು 2019-20ರಲ್ಲಿ 48.02 ಕೋಟಿಗೆ ಮತ್ತೆ ನಂತರ 2020-21ರಲ್ಲಿ 323.27 ಕೋಟಿ ಮತ್ತೆ 2021-22ರಲ್ಲಿ ರೂಪಾಯಿ 348.4 ಕೋಟಿಗೆ ಏರಿತು. ವೈಷ್ಣವ್ 2020ರ ಅಕ್ಟೋಬರ್ನಲ್ಲಿ ಆಡ್ಲರ್ನ ನಿರ್ದೇಶಕ ಸ್ಥಾನದಿಂದ 2019ರ ಜೂನ್ನಲ್ಲಿ ತ್ರಿವೇಣಿ ಪೆಲೆಟ್ಸ್ನ ನಿರ್ದೇಶಕ ಸ್ಥಾನದಿಂದ ಮತ್ತೆ 2021ರ ಜುಲೈನಲ್ಲಿ BRPLನ ನಿರ್ದೇಶಕ ಸ್ಥಾನದಿಂದ ಹೊರಬಂದಿದ್ರು. ಅವ್ರ ಮಗಳು, ಮಗ ಮತ್ತೆ ಪತ್ನಿ ಇನ್ನೂ ಆಡ್ಲರ್ನಲ್ಲಿ ನಿರ್ದೇಶಕರಾಗಿದ್ದಾರೆ. ಆಡ್ಲರ್ ಸ್ಥಾಪನೆಯಾದಾಗಿನಿಂದ ಅವ್ರ ಪತ್ನಿ ಅಲ್ಲಿ ನಿರ್ದೇಶಕರಾಗಿದ್ದಾರೆ. ಅವ್ರ ಮಗಳು 2017ರ ಮೇನಲ್ಲಿ ಮತ್ತೆ ಮಗ 2019ರ ಜುಲೈನಲ್ಲಿ ಅಲ್ಲಿ ನೇಮಕಗೊಂಡ್ರು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.